ನಿಗಮವನ್ನು ಸ್ಥಾಪನೆ ಮಾಡಿ ಅದಕ್ಕೆ ಸುಮ್ಮನೆ ಒಂದು ಹೆಸರಿಗೆ ಅಭಿವೃದ್ಧಿ ನಿಗಮ ಮಾಡಿದರೆ ಸಾಕಾಗೋದಿಲ್ಲ. ಅದಕ್ಕೆ ಒಂದು ಅಭಿವೃದ್ಧಿ ಆಗತಕ್ಕಂಥ ಒಂದು ಹಣಕಾಸಿನ ವ್ಯವಸ್ಥೆ ಸಹ ಸರ್ಕಾರದಲ್ಲಿ ಮಾಡಬೇಕಾಗುತ್ತೆ. ನಾವು ಇರ್ತಕ್ಕಂಥ ಜನಸಂಖ್ಯೆಗೆ ಇಟ್ಟಿರ್ತಕ್ಕಂಥ ಅನುದಾನ ಯಾವುದಕ್ಕೂ ಸಾಕಾಗೋದಿಲ್ಲ. ಒಂದು ಜಿಲ್ಲೆಗೆ ಸಹ ಅನುದಾನ ಕೊಡಲಿಕ್ಕಾಗಲ್ಲ. ಇರ್ತಕ್ಕಂಥ ಅನುದಾನ ನಾವು ಮೊದಲೇ ಹೇಳಿದ ಹಾಗೆ ಸುಮಾರು ಎಲ್ಲ 224 ತಾಲೂಕುಗಳಲ್ಲಿ ನಮ್ಮ ಸಮಾಜದ ಬಾಂಧವರು ಉಪಪ್ರಮುಖರಿದ್ದಾರೆ. ಅದರಲ್ಲಿ 30-35 ಕ್ಷೇತ್ರ ಸಾಮಾನ್ಯ ಮಾಜಿ ಪ್ರಧಾನಮಂತ್ರಿಗಳ ದೇವೇಗೌಡರು ಕಳೆದ ಒಂದು ಸಭೆಯಲ್ಲಿ ಹೇಳಿದ್ದಾರೆ. 30-35 ನಿರ್ಣಾಯಕರಾಗಿ ನಾವು ಯಾವುದೇ ಒಂದು ಪಕ್ಷವನ್ನು ಸೋಲಿಸತಕ್ಕಂಥ ಮತ್ತು ಗೆಲ್ಲಿಸತಕ್ಕಂಥ ಒಂದು ಪ್ರಭಾವವಾಗಿ ಸಮಾಜದ ಒಂದು ಜನಸಂಖ್ಯೆ ಇದೆ. ಆದರೆ ಯಾವ ಕ್ಷೇತ್ರದಲ್ಲೂ ನಮಗೆ ಎಲ್ಲ ಥರದಲ್ಲೂ ಅನ್ಯಾಯ ಆಗ್ತಾ ಇದೆ. ರಾಜಕೀಯವಾಗಿ ನಮಗೆ ಯಾರು ಅಷ್ಟೊಂದು ಪರಿಗಣಿಸಕ್ಕಾಗ್ತಾ ಇಲ್ಲ. ಅಟ್ಲೀಸ್ಟ್ ಇರೋಬ್ಬ ಎಮ್ಮೆಲ್ಲೆಗಾರನ್ನು ಈ ಸರಿ ಸರ್ಕಾರ ಗಮನ ಇಟ್ಕೊಂಡು OBC ಕೊಡೋದಾರಿ, ಎಡಮೀಸಲು ಕೊಡೋದಾರಿ, ಸಮಾಜದಲ್ಲಿ ಅವ್ರಿಗೆ ಎಲ್ಲಾ ಕೋಟಲ್ಲೂ ಎದುರಿದ್ದಾರೆ. ಸೀನಿಯರ್ ಇದ್ದಾರೆ, ಸಾಮಾನ್ಯ ಕ್ಷೇತ್ರದಿಂದ ಘಟನೆಗಳ ಸ್ವಲ್ಪದಲ್ಲಿದ್ದಾರೆ, ಸಮಾಜದಲ್ಲಿ ಒಳ್ಳೆ ಶಾಸಕರಿದ್ದಾರೆ. ಇದನ್ನ ಮತ್ತೆ ಎಲ್ಲ ಶಾಸಕರು ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಹಾಗೂ ರಾಷ್ಟ್ರೀಯ ಮುಖ್ಯವಾಗಿರತಕ್ಕಂಥ ಸೋನಿಯಾ ಗಾಂಧಿ ಮೇಡಮ್ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ACC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ. ಪುಟ್ಟರಂಗ ಶೆಟ್ಟರ್ಗೆ ನೀವು ಈ ಸರಿ ಯಾವುದೇ ಕಾರಣಕ್ಕೂ ಸರ್ ಅವಕಾಶ ಮಾಡಿಕೊಡಲೇಬೇಕು. ಇದು ಒಂದು ಸಮಾಜದ ಕಳಕಳಿಯ ಮನೆ ಅಂತ ಪರಿಗಣಿಸಿ ಹೋರಾಟ ಅನ್ನೋದು ಮತ್ತೊಂದು ಹೇಳ್ತಾರಲ್ಲ, ನಮ್ಮ ಒಂದು ಮನೆಯಲ್ಲಿ ಸ್ಪಂದಿಸಲೇಬೇಕು. ಇಲ್ಲ ಇದು ಪರಿಣಾಮ ಮುಂದಿನ ದಿನಗಳಲ್ಲಿ ಬಹಳ ಕೆಟ್ಟದಾಗಿ ಎದುರಿಸಬೇಕಾಗುತ್ತೆ. ನಮ್ಮ ಪಕ್ಷ, ನಾವು ಪಕ್ಷ ರಾಜ್ಯ ಪ್ರಧಾನ ಕಾರ್ಯದರ್ಶಿ KPCC ನಾನು ಈ ಸಮಾಜದ ಬೆಂಗಳೂರು ಜಿಲ್ಲಾ ಅಧ್ಯಕ್ಷ ಸಹ ಆಗಿದ್ದೀನಿ. ನಮ್ಮ ಸಮಾಜ ನಮ್ಮ ಪಕ್ಷಕ್ಕೆ ಎಷ್ಟು ಮಟ್ಟಿಗೆ ಉಪಚುನಾವಣೆ ಸಹ ನೋಡಿದೆ. ನಂಜನಗೂಡು ಆ ಭಾಗದಲ್ಲಿ 40-45 ಸಾವಿರ ಇದ್ವಿ. ಅರ್ಬಾವಿ, ಗೋಕಾಕ್, ಚಾಮರಾಜನಗರ 40,000 ಮೇಲ್ಪಟ್ಟು ಓಡ್ಬಿಟ್ಟಿದ್ವು. ನಾವೆಲ್ಲ ನಮ್ಗೆ ಟಿಕೆಟ್ ಕೊಡೋ ಶಾಸಕ ನಮ್ಗೆ ಅವಕಾಶ ಇದೆ. ಟಿಕೆಟ್ ಅಲ್ಲೂ ಸಹ ವರ್ಷರಾಗ್ತಾ ಇದೆ. ಕಳೆದ ಬಾರಿ 3 ಜನ ನಮ್ಮ ಸಮಾಜಕ್ಕೆ ಟಿಕೆಟ್ ಕೊಡಲೇಬೇಕಂತ ಕೇಳಿದ್ವಿ. ಪುಟ್ಟರಂಗ ಶೆಟ್ಟಿ ಅವರು ಕಳೆದ ಬಾರಿ ಎದುರಲ್ಲಿ ಅವರು ಟಿಕೆಟ್ ಕೊಟ್ಟಿದ್ದೀರ, ಟಿಕೆಟ್ ಸಹ ಸಿಕ್ಕಿಲ್ಲ. ನಿಗಮಗಳು ಹೆಚ್ಚಾಗಿ ಕೊಟ್ಟಿಲ್ಲ. ಮತ್ತು ನಮ್ಮ ಸಮಾಜ ರಾಜಕಾರಣಕ್ಕೂ ಮುಂದೆ ಬರೋದಕ್ಕೆ ತುಂಬಾ ಅವಕಾಶಗಳು ಕಡಿಮೆ. ಹಂಗಾಗಿ ವಿಧಾನ ಪರಿಷತ್ಗೆ ದಯವಿಟ್ಟು ಒಂದಿಲ್ಲ 2 ಅವಕಾಶಗಳು ಮಾಡಿಕೊಡಲೇಬೇಕು. ನಮ್ಮ ಸಮಾಜದ ಮಕ್ಕಳು ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಬೇಕು ಅನ್ನೋದು ಅಭಿವೃದ್ಧಿ ನಿಗಮದಲ್ಲಿ ಶೈಕ್ಷಣಿಕ ಸಾಲ ಕೊಡಲಿಕ್ಕೆ ಹಣ ಸಹ ತುಂಬಾ ಕಡಿಮೆ ಇದೆ. ಅದು ಸಹ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಮುಂದಿನ ಒಂದು ಇದರಲ್ಲಿ ಅಂತ ಎಲ್ಲ ಒಂದು ಕಾಂಗ್ರೆಸ್ ಪಕ್ಷದ ಮುಖ್ಯ ವಾಹಿನಿಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಪುಟ್ಟರಂಗ ಶೆಟ್ಟಿಗೆ ನೀವು ದಯವಿಟ್ಟು